500 ವರ್ಷ ಕಳೆದರೂ ನಾಡಪ್ರಭು ಕೆಂಪೇಗೌಡರನ್ನು ಸ್ಮರಣೆ ಮಾಡುತ್ತಿದ್ದೇವೆ ಎಂದರೆ ಅವರ ಮಾದರಿ ಕಾರ್ಯ ಮೆಚ್ಚುವಂಥದ್ದು ಎಂದು ಆದಿಚುಂಚನಗಿರಿ ಹಾಸನ ಕೊಡಗು ಶಾಖಾಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಹೇಳಿದ್ದರು. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಹಲವು ಸಂಘಟನೆಗಳ ಆಶ್ರಯದಲ್ಲಿ ಹಾಸನದ ಕಲಾಭವನದಲ್ಲಿಂದು ಹಮ್ಮಿಕೊಂಡಿದ್ದ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ತಂದೆ ತಾಯಿ ಸಂಸ್ಕಾರ ನೀಡಿದರೆ ಮಕ್ಕಳು ದೊಡ್ಡವರಾದ ಮೇಲೆ ಏನು ಸಾಧನೆ ಮಾಡುತ್ತಾರೆ ಎಂಬುದಕ್ಕೆ ಕೆಂಪೇಗೌಡರು ಸಾಕ್ಷಿ ಎಂದರು. ನಾಡಪ್ರಭು ಕೆಂಪೇಗೌಡ್ರು ಒಂದು ಜನಾಂಗಕ್ಕೆ ಸೀಮಿತವಲ್ಲ, ವಿಶ್ವ ಕಂಡಂತಹ ಮಹಾನ್ ವ್ಯಕ್ತಿ. 1 ವರ್ಷದೊಳಗೆ ನಗರದಲ್ಲಿ ಕಂಚಿನ ಪುತ್ಥಳಿ ಅನಾವರಣ. ಅಂತ ಸಂದರ್ಭದಲ್ಲಿ ಆ ಕೃಷ್ಣದೇವರಾಯ ಆಸ್ಥಾನದಲ್ಲಿ ನೋಡಿದಂತಹ ಸಾಂಸ್ಕೃತಿಕ ವೇದಿಕೆಗಳನ್ನ ಅವ್ರ ಮನಸ್ಸಲ್ಲಿ ಅಚ್ಚು ಅಳಿಯದಂಗೆ ಅಚ್ಚಿಡಿಸ್ಕೊಂಡು ಅವರು ಬೆಂಗಳೂರಿಗೆ ಬಂದು ಸಾಮಂತ ರಾಜರಾಗಿದ್ರು ಕೂಡ ತುಂಬಾ ತೊಂದರೆಗಳು ಬಂದರೂ ಕೂಡ ಅವರು ರಾಜರಾಗಿ ಮೆರಲಿಕ್ಕೆ ಹೋಗಲಿಲ್ಲ. ಕೆಂಪೇಗೌಡ ಕೈಲಿ ಕತ್ತಿ ಕೊಟ್ಟಿರ್ಬೋದು, ಕುದುರೆ ಮೇಲೆ ಹೇಳಿರ್ಬೋದು, ಯುದ್ಧಗಳೇನು ಮಾಡೋದು ಗೊತ್ತಿಲ್ಲ ನಮಗೆ. ಆದರೆ ಯುದ್ಧಗಳು ಕೂಡ ಮಾಡಬೇಕಾದ್ರೆ ಒಬ್ರಿಗೆ ತೊಂದರೆ ಆಗ್ದಂಗೆ ನಮ್ಮ ಬದುಕೆ ದೊಡ್ಡ ಯುದ್ಧ ಅಂತೇಳಿ. ಯಾಕೊತ್ತಾ, ಇವತ್ತು ದಾರ್ಶನಿಕ ವ್ಯಕ್ತಿಗಳ ಬಗ್ಗೆ ಹೇಳ್ಬೇಕಾದ್ರೆ ನಾವು ಯಾರೂ ನೋಡಿಲ್ಲ. ನಮ್ಮ ಕಣ್ಮುಂದೆ ಬಾಳಿ ಬದುಕಿ ಹೋದಂಥವ್ರು ನಮ್ಮ ಸಿದ್ಧಗಂಗಾ ಶ್ರೀಗಳು ಒಂದು ಮಾತು ಹೇಳ್ತಾರೆ, ಬಡತನ ಮನಸ್ಸಿಗೆ ಬರಬಾರ್ದು ಅಂತ, ಮನುಷ್ಯನಿಗೆ ಬರಬೇಕಂತ. ಏನು ಹೇಳಿ, ಬಡತನ ಬಂದರೆ ಮನುಷ್ಯಕ್ಕೆ ಬರಬೇಕು, ಮನಸ್ಸಿಗೆ ಬರಬಾರ್ದು ಅಂತ. ಅದೇ ರೀತಿ ಕೂಡ ನಾವು ಬೆಳೆದು ಈ ಬದುಕನ್ನು ಸಾರ್ಥಕ ಮಾಡ್ಕೊಳ್ಬೇಕಾದ್ರೆ ಮನಸ್ಸು ಬಹಳ ಪವಿತ್ರವಾಗಿರುತ್ತೆ. ಅದೇ ರೀತಿ ಕೂಡ ಶ್ರೀಮಂತಿಕೆ ಬಂದರೆ ಹೃದಯಕ್ಕೆ ಬರಬೇಕಂತೆ, ಸ್ಥಳಕ್ಕೆ ಬರಬಾರ್ದು. ಈ ಮಾತನ್ನು ಅರ್ಥ ಆಯ್ತೇನಾ? ಶ್ರೀಮಂತಿಕೆ ಬಂದರೆ ಹೃದಯಕ್ಕೆ ಬರಬೇಕು, ಅದಕ್ಕೆ ಅಂತ ಹೃದಯ ಶ್ರೀಮಂತಪ್ಪ ಅಂತ ಹೇಳ್ತಾರೆ. ಅಂತ ಹೃದಯ ಶ್ರೀಮಂತಿಕೆಯನ್ನ ಇವತ್ತು ಕೆಂಪೇಗೌಡರು ಅಳವಡಿಸ್ಕೊಂಡು ಇಷ್ಟು ವರ್ಷಗಳಾದರೂ ಕೂಡ ನಾವು ಅವರ ಸ್ಮರಣೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಎಲ್ಲರೂ ಕೂಡ ಪ್ರಾತಃಸ್ಮರಣೆ. ಸಂಸದ ಶ್ರೇಯಸ್ ಪಟೇಲ್ ಮಾರನಾಡಿ, ನಾಡಪ್ರಭು ಕೆಂಪೇಗೌಡ ಅವರು ಕೇವಲ ಒಂದು ಜಾತಿ ಜನಾಂಗಕ್ಕೆ ಸೀಮಿತವಾಗದೆ ಇಡೀ ದೇಶ, ಇಡೀ ಪ್ರಪಂಚ ಕಂಡಂತಹ ಮಹಾನ್ ವ್ಯಕ್ತಿಯಾಗಿದ್ದಾರೆ. ದೀನದಲಿತರು, ಬಡವರು, ಹಿಂದುಳಿದ ವರ್ಗದವರು ಎಲ್ಲರೂ ಬೆಂಗಳೂರಿನಲ್ಲಿಂದು ಜೀವನ ಮಾಡುತ್ತಿದ್ದೇವೆ ಎಂದರೆ ಅದು ಅವರು ಹಾಕಿಕೊಟ್ಟಿರುವ ದಾರಿ ಮತ್ತು ಮಾರ್ಗದರ್ಶನದಿಂದಾಗಿದೆ. 1 ವರ್ಷದೊಳಗೆ ನಗರದಲ್ಲಿ ಕಂಚಿನ ಪುತ್ಥಳಿ ಅನಾವರಣ ಮಾಡುವುದಾಗಿ ಭರವಸೆ ನೀಡಿದರು. ನಮಗೆಲ್ಲ ಹೆಮ್ಮೆ ತರುವಂತ ವಿಷಯ. ಯಾಕಂತ ಹೇಳಿದ್ರೆ ಇವತ್ತು ಬೆಂಗಳೂರಲ್ಲಿ ನೀವು ಎಲ್ಲ ಒಂದು ಜೀವನೋಪಾಯಕ್ಕೆ ದಾರಿಯನ್ನು ಹುಡ್ಕೊಳ್ತಾ ಇದ್ದೀವಿ. ಅದು ಬರೀ ನಮ್ಮ ರಾಜ್ಯದವರಲ್ಲ, ಪಕ್ಕ ರಾಜ್ಯದವರಾಗಿರ್ಬೋದು, ಇಡೀ ದೇಶದವರಾಗಿರ್ಬೋದು, ಬೆಂಗಳೂರನ್ನ ತಿರುಗಿ ನೋಡುವಂಥ ಕೆಲಸವನ್ನು ಮಾಡಿದ್ದು, ಇಡೀ ಪ್ರಪಂಚ ಇವತ್ತು ಬೆಂಗಳೂರು ಅನ್ನ ತಿರುಗಿ ನೋಡುವಂಥ ಕೆಲಸವನ್ನು ಮಾಡಿದ್ದು ನಮ್ಮ ಕೆಂಪೇಗೌಡವರು. ಅದು ನಮಗೆಲ್ಲ ಹೆಮ್ಮೆ ತರುವಂಥ ವಿಷಯ. ನಮ್ಮ ಸಮಾಜದ ಇವತ್ತು ಕೆಂಪೇಗೌಡವರು ಒಂದು ಇಡೀ ಪ್ರಪಂಚಕ್ಕೆ ಅವರೊಂದು ನಾಡಪ್ರಭುವಾಗಿ ಹೊರಹೊಮ್ಮಿದ್ದಾರೆ. ನಮಗೆಲ್ಲ ಅತ್ಯಂತ ಗೌರವದಂತಹ ಒಂದು ಈ ಸುದಿನ. ಜೊತೆಗೆ ಅವರ ಒಂದು ಮುಂದಾಲೋಚನೆ ಎಷ್ಟಿತ್ತು ಅಂತ ಹೇಳಿದ್ರೆ, ಮಹಿಳೆಯರ ಸಬಲೀಕರಣ, ಒಂದು ಅತ್ಯಾಧುನಿಕ ನಗರವನ್ನಾಗಿ ಮಾರ್ಪಾಡು ಮಾಡುವಂತಹ ಆಗಿರ್ಬೋದು, ಕೆರೆ ಕಟ್ಟೆಗಳ ಸಂರಕ್ಷಣೆ ಆಗಿರ್ಬೋದು ನಮ್ಮ ಬೆಂಗಳೂರು ನಗರದಲ್ಲಿ, ಹಾಗೂ ಸುಮಾರು ಅವರುವಂತಹ ಮುಂದಾಲೋಚನೆಯನ್ನು ನಾವಿವತ್ತು ಅವರ ಆ ಒಂದು ಮುಂದಾಲೋಚನೆಯಿಂದ ಇವತ್ತು ನಾವು ಬೆಂಗಳೂರನ್ನ ನಾವು ಅನುಭವ. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸ್ಥಳೀಯ ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್, ಕೆಂಪೇಗೌಡರು ಒಂದು ಜಾತಿ ಜನಾಂಗಕ್ಕೆ ಸೀಮಿತವಾಗದೆ ಬೆಂಗಳೂರು ನಗರ ಕಟ್ಟಿದರು. ಅವರ ಮಾರ್ಗದರ್ಶನದಲ್ಲಿ ನಾವು ನಡೆಯೋಣ. ಸ್ವಾಮೀಜಿಯವರ ಆಶೀರ್ವಾದದಿಂದ ಹಳೆ ಬಸ್ ನಿಲ್ದಾಣ ಜಾಗದಲ್ಲಿ ಕೆಂಪೇಗೌಡರ ಕಂಚಿನ ಪ್ರತಿಮೆ ನಿರ್ಮಾಣ ಮಾಡಲಾಗುವುದು ಎಂದು ತಿಳಿಸಿದರು. ಒಕ್ಕಲಿಗರ ಸಂಘ, ತಾಲೂಕು ಒಕ್ಕಲಿಗರ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರು, ಪ್ರತಿಯೊಂದು ನಮ್ಮ ಒಕ್ಕಲಿಗರ ಮಹಿಳಾ ಸಂಘ ಇರ್ಬೋದು, ನಮ್ಮ ನೌಕರ ಸಂಘ, ಪ್ರತಿಯೊಂದು ಎಲ್ಲ ಸಾರ್ವಜನಿಕರು ಜಾತ್ಯತೀತವಾಗಿ ತಾವೆಲ್ಲ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದೀವಿ. ತಮಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ತಮಗೆ ಧನ್ಯವಾದಗಳನ್ನ ಹೇಳ್ತಾ, ಈಗಾಗಲೇ ನಮ್ಮ ಡಾಕ್ಟರ್ ರಾಮಕೃಷ್ಣ ಅವರು ಉಪನ್ಯಾಸನ ಬಹಳ ಸುದೀರ್ಘವಾಗಿ ಕೆಂಪೇಗೌಡರ ಒಂದು ವಿಚಾರವಾಗಿ ಪ್ರತಿಯೊಂದು ವಿಚಾರವೂ ಎಳೆಯಾಗಿ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಜಯಂತ್ಯೋತ್ಸವ, ಪ್ರತಿಯೊಂದು ಜಯಂತ್ಯೋತ್ಸವ ಯಾವುದಕ್ಕೆ ಮಾಡ್ತೀವಿ ಅಂತ, ಒಂದು ಜಯಂತ್ಯೋತ್ಸವ ಮಾಡೋದು ಯಾರು ಕಾರಣಕರ್ತರಾಗಿರ್ತಾರೆ ಒಂದು ಜಯಂತ್ಯೋತ್ಸವಕ್ಕೆ ಅವ್ರನ್ನ ನೆನೆಸ್ಕೊಳ್ಳುವಂಥದ್ದು, ಅವರ ಒಂದು ಗುಣಗಾನವನ್ನು ಶ್ಲಾಘನೆ, ಅವ್ರು ಮಾಡಿರೋಂಥ ಕೆಲಸ ಕಾರ್ಯಗಳ ಶ್ಲಾಘನೆ ಮಾಡುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೀವಿ. ಹಾಗಾಗಿ ಪ್ರತಿಯೊಂದು ವಿಚಾರನೂ ಕೂಡ ಅವರು ಹೇಳಿದ್ದಾರೆ. ಏನು ನಾಡಪ್ರಭು ಕೆಂಪೇಗೌಡರು ಪ್ರತಿಯೊಂದು ಜಾತಿ ಜನಾಂಗಕ್ಕೆ ಸೀಮಿತವಾಗದಲ್ಲಿ ಪ್ರತಿಯೊಂದು ಜಾತಿ ಜನಾಂಗಕ್ಕೆ ಆರ್ಥಿಕವಾಗಿ, ವ್ಯಾವಹಾರಿಕವಾಗಿ ಮತ್ತು ಏನು ಕೃಷಿಗೆ ಸಂಬಂಧಪಟ್ಟಂಗೆ ಅವರು ಯಾವ ರೀತಿ ಅವರೊಂದು ನಮ್ಮ ಬೆಂಗಳೂರಿನ ದೊಡ್ಡ ಮಟ್ಟದ ವಿಶಾಲವಾದಂಥ ಬೆಂಗಳೂರಿನ ಯಾವ ಮಟ್ಟಕ್ಕೆ ಅವರು
ಇದಕ್ಕೂ ಮುನ್ನ ಡಿಸಿ ಕಚೇರಿ ಆವರಣದಿಂದ ಕಲಾಭವನದವರೆಗೆ ಆಕರ್ಷಕ ಮೆರವಣಿಗೆ ನಡೆಯಿತು. ಶ್ರೀ ಶಂಭುನಾಥ ಸ್ವಾಮೀಜಿ, ಸ್ವರೂಪ್, ಮಹಾಪೌರ ಚಂದ್ರೇಗೌಡ, ಡಿಸಿ ಕೆಎಸ್ ಲತಾಕುಮಾರಿ, ಜಿಪಂ ಸಿಇಒ ಬಿಆರ್ ಪೂರ್ಣ ಮೊದಲಾದವರು ಬೆಳ್ಳಿ ಸಾರೋಟಿನಲ್ಲಿದ್ದ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಕೆಂಪೇಗೌಡರ ವೇಷಧಾರಿ ದೇವರ ವೇಷ ಧರಿಸಿದ ಯುವತಿಯರಿಂದ ಕುಣಿತ, ಬೆದರುಬೊಂಬೆ, ನಂದಿ ಕುಣಿತ, ಕೋಲಾಟ ಹಾಗೂ ಕಾಲೇಜು ವಿದ್ಯಾರ್ಥಿಗಳ ಸಾಲು, ಡೋಲು ಗಮನ ಸೆಳೆದವು.